ನೋಡಿ, ಇವತ್ತು ನಿಮಗೊಂದು ಡಾಬಸ್ಪೇಟೆಯಿಂದ ತುಮಕೂರಿಗೆ ಹೋಗೋ ರೋಡಿಂದ ಒಂದು ಪ್ರಾಬ್ಲಮ್ ತೋರಿಸ್ತೀನಿ. ಈ ಪ್ರಾಬ್ಲಮ್ಮು ನನಗಂತೂ ಸ್ವಲ್ಪ ದೊಡ್ಡದಾಗೆ ಕಾಣುತ್ತೆ. ಇದಾದಷ್ಟು ಬೇಗ ಈ ಕಾಂಟ್ರಾಕ್ಟ್ರ್ ಯಾರೋ ಅವ್ರು ನೋಡಿ ಇದನ್ನು ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೀನಿ. ಯಾಕೆಂದರೆ ಇದರಿಂದ ತುಂಬ ಗಾಡಿ ಸಿಕ್ಬರ್ತೈತೆ. ಏನು ಪ್ರಾಬ್ಲಮ್ಮು ಅಂತೇಳಿ ನೀವೇ ನೋಡಿ. 4 ವೀಲರ್ಗೆ ಎಲ್ರಿಗೂ ಇದೆಲ್ಲ ಅನ್ವಯಿಸಲ್ಲ. 2 ವೀಲರ್ಗೆ ನೀವೇ ನೋಡಿ ಒಂದು ಸತಿ ಪ್ರಾಬ್ಲಮ್ ಏನು ಅಂತ. ಕಡೆಗೆ ಗಾಡಿ ಹೆಂಗೋತ್ ನೋಡ್ರಿ, ಈ ಥರ ಕೆರೆದ್ಬಿಟ್ಟಿದ್ದಾರೆ. 2 ವೀಲರ್ಗಳು ಆಯ ತಪ್ತಾ ಇರುತ್ತೆ. 2 ವೀಲರ್ಗಳು ಒಂದೇ ಸಮ ಹೋಗಲ್ಲ. ನೋಡಿ, ಗಾಡಿ ಒಂದು ಕಡಿ ಎಳ್ದಾಡುತ್ತೆ. ಹಾಗಾಗಿ ಈ ರೋಡ್ಗಳನ್ನೆಲ್ಲ ಆಲ್ಮೋಸ್ಟ್ ಯಾರು ಕಾಂಟ್ರಾಕ್ಟ್ರು ಮತ್ತು ಇನ್ನೊಬ್ರು ಜವಾಬ್ದಾರಿ ಯಾರಿದ್ದೀರಾ ಅವ್ರು ಒಂದ್ಸತಿ ಬೈಕಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ರೋಡಲ್ಲಿ ಇದು ದಾವಸ್ಪೇಟೆಯಿಂದ ತುಮಕೂರು ಹೈವೇ, ಇದು ದಾವಸ್ಪೇಟೆಯಿಂದ ತುಮಕೂರು ರೋಡ್. ಇದು ನೋಡಿ ಗಾಡಿ ಹೆಂಗಾಡುತ್ತೆ. ಇಲ್ಲ ಒಂದಿಷ್ಟು ಚೆನ್ನಾಗಿ ಹೋಗ್ಬೇಕು ಅಂದರೆ ಫುಲ್ ಫಾಸ್ಟಾಗಿ ಹೋದರೆ ಗಾಡಿ ಮಾತ್ರ ಚೆನ್ನಾಗುತ್ತೆ. ಆದರೆ ಗೌರ್ಮೆಂಟ್ ಹೇಳೋದು ಫಾಸ್ಟಾಗಿ ರ್ಯಾಶ್ ಡ್ರೈವ್ ಮಾಡಬೇಡ್ರಿ ಅಂತ. ಗಾಡಿ ಹೋಗುತ್ತೆ. ಇದು 2 ವೀಲರಿಗೆ ಮಾತ್ರ ಪ್ರಾಬ್ಲಮ್ಮು. ಕಾರ್ಗಳಾದರೆ ಏನು ಟೆನ್ಷನ್ ಇಲ್ಲ. ಕಾರು ಮತ್ತೊಂದು ವಾಹನಗಳಾದರೆ ಏನು ಟೆನ್ಷನ್ ಇಲ್ಲ. ನೋಡಿ ಹೋಗುತ್ತೆ. ಈ ಥರ ಆಗುತ್ತೆ. ಆದಷ್ಟು ಬೇಗ ತುಮಕೂರಿಂದ ದಾವಸ್ಪೇಟೆಯಿಂದ ತುಮಕೂರು ಹೋಗೋ ರೋಡ್ನ, ಈ ಥರ ಕಿತ್ತಾಕಿರೋ ರೋಡ್ನ ಮೇಗಡೆ ಬೇರೆ ಕಿತ್ತಾಕಿದ್ರಲ್ಲ, ಆ ರೋಡ್ನ ಆದಷ್ಟು ಬೇಗ ರೆಡಿ ಮಾಡಿಸಿ. ಇದನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಯಾಕೆಂದರೆ ದಯವಿಟ್ಟು ನೋಡಿ, ಇಲ್ಲಿ ಲಾಸ್ಟ್ ಆಗಿದೆ ಹಳೆ ನಿಜಗಳಿಗೆ. ಥ್ಯಾಂಕ್ ಯು ಸೋ ಮಚ್.